विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततान् शक्तान् अशेषकाय प्रसुतान् अशेषान् औत्सुक्यमोह रतिदान् जगान् यो अपूर्ववैद्याय नमोऽस्तु तस्मै. ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳಿಗೆ ಒಂದು ಮಿತಿಯೇ ಇಲ್ಲ. ಈ ಕಾರಣದಿಂದಾಗಿ ಹಲವಾರು ವ್ಯಕ್ತಿಗಳಲ್ಲಿ ವಿವಿಧ ರೀತಿಯ ಕಾಯಿಲೆಗಳನ್ನು ಇಂದು ನೋಡ್ಬೋದು. ಮನೆ ಇಲ್ದಿದ್ದವರಿಗೆ ಮನೆ ಬೇಕು ಅಂಥೇಳಿ, ಒಂದು ಮನೆ ಆದಮೇಲೆ ಇನ್ನೊಂದು ಮನೆ ಬೇಕು ಅಂಥೇಳಿ, 2 ಚಕ್ರದ ವಾಹನ ಇದ್ದಾಗ 4 ಚಕ್ರದ ವಾಹನ ಬೇಕೇಳಿ, 4 ಚಕ್ರದ ವಾಹನ ದೊರಕಿದಾಗ ಇನ್ನೂ ಮೇಲಂತಸ್ತಿನ ಕಾರು ಬೇಕು ಅಂಥೇಳಿ, ಈ ರೀತಿಯಾಗಿ ಅದಕ್ಕೊಂದು ಮಿತಿಯೇ ಇಲ್ಲ. ಈ ಆಸೆ ಆಕಾಂಕ್ಷೆಗಳು ಯಾವಾಗ ಒಂದು ಹಂತವನ್ನು ಬಿಟ್ಟು ಮೇಲಿನ ಹಂತಕ್ಕೆ ಹೋದಾಗ ವ್ಯಕ್ತಿಯು ಅನಾರೋಗ್ಯಕ್ಕೆ ಬಳಲುವುದನ್ನು ನಾವು ನೋಡ್ಬೋದು. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಈ ರೀತಿಯಾದಂಥ ಒಂದು ಕಾರಣವನ್ನು ನಾವು ಭಾರತೀಯ ಪುರಾತನ ಗ್ರಂಥಗಳಲ್ಲಿ ವಿವರಿಸಿರುವುದನ್ನು ನೋಡ್ಬೋದು. ಆಶಾಪಾಶೈ ಪರಿತಾಂಗಃ ಯೇ ಭವಂತಿ ನರೋ ಅರ್ಧಿತಾಃ ತೇ ರಾತ್ರೌ ಶೇರತೆ ನೈವ ತದ್ ಪ್ರಾಪ್ತಿ ವಿಚಿಂತಯ. ಈ ಆಸೆ ಆಕಾಂಕ್ಷೆಗಳು ಒಂದು ರೋಗವನ್ನು ಹೊಂದಲಿಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. ಸಣ್ಣ ಆಸೆ ಆಕಾಂಕ್ಷೆಗಳಿದ್ದಾಗ ಆ ವ್ಯಕ್ತಿಗೆ ಅದನ್ನು ಹೊಂದಲಿಕ್ಕೆ ಅವಕಾಶ ಇದ್ದಾಗ ಆತನು ಆರೋಗ್ಯವಂತನಾಗಿರ್ತಾನೆ. ಕುಟುಂಬದ ಇತರ ವ್ಯಕ್ತಿಗಳ ಒತ್ತಡದಿಂದ ಹಾಗೂ ತನ್ನ ಕಾರ್ಯ ಕೆಲಸಗಳ ನಿಮಿತ್ತದ ಒತ್ತಡದಿಂದ ಈ ಆಸೆ ಆಕಾಂಕ್ಷೆಗಳನ್ನು ಹಲವಾರು ಸಂದರ್ಭಗಳಲ್ಲಿ ಹಲವಾರು ವ್ಯಕ್ತಿಗಳು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿನದ ಪೂರ್ತಿಯೂ ರಾತ್ರಿ ಸಹ ಮನಸ್ಸಿನಲ್ಲಿ ತಲೆಯಲ್ಲಿ ಇದೇ ಓಡಾಡ್ತಾ ಇರ್ತದೆ. ಈ ರೀತಿ ಉಂಟಾದಾಗ ಮನಸ್ಸಿಗೊಂದು ಒತ್ತಡ, ಚಿತ್ತೋದ್ವೇಗ, ಸ್ಟ್ರೆಸ್ ಹೇಳುವಂಥದ್ದು ಕಂಡುಬರ್ತದೆ. ಇದು ಉಂಟಾದಾಗ ವ್ಯಕ್ತಿಗೆ ಮಲಗಲಿಕ್ಕೆ ಹೋದಾಗ ನಿದ್ದೆ ಬರೋದಿಲ್ಲ. ಯಾವಾಗ ನಿದ್ದೆ ಬರೋದಿಲ್ವೋ ಈ ಸ್ಟ್ರೆಸ್ ಹೇಳುವಂಥದ್ದು, ಚಿತ್ತೋದ್ವೇಗ ಹೇಳುವಂಥದ್ದು ಇನ್ನೂ ಜಾಸ್ತಿ ಆಗ್ತದೆ. ಇದು ಜಾಸ್ತಿ ಆಗ್ತಿದ್ದಂಗೆ ಶರೀರದ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಶರೀರದಲ್ಲಿ ವಿವಿಧ ರೀತಿಯ ಕಾಯಿಲೆಗಳು, ಚಿಹ್ನೆಗಳು, ಲಕ್ಷಣಗಳು ಕಂಡುಬರ್ತವೆ. ವ್ಯಕ್ತಿಯು ಕೃಶನ ಆಗ್ಬೋದು, ತೂಕವನ್ನು ಕಳೆದುಕೊಳ್ಳಬಹುದು, ಮನಸ್ಸು ಯಾವುದೇ ದೃಢವಾದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಕಳೆದುಕೊಳ್ತದೆ. ಹಾಗಾಗಿ ವ್ಯಕ್ತಿಯು ಈ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣವನ್ನು ಹಾಕಿ ಮನಸ್ಸನ್ನು ಸರಿಯಾಗಿಟ್ಕೊಂಡು ಒಳ್ಳೆಯ ನಿದ್ದೆಯನ್ನು ಹೊಂದಬೇಕು. ಒಳ್ಳೆಯ ನಿದ್ದೆ ಹೇಳುವಂಥದ್ದು ಆರೋಗ್ಯವಂತ ವ್ಯಕ್ತಿಯ ಅವಿಭಾಜ್ಯ ಅಂಗವಾಗಿದೆ. ಹೀಗಾಗಿ ಪುರಾತನ ಗ್ರಂಥಗಳಲ್ಲಿ ಹೇಳಿರುವಂತಹ ಹಾಗೂ ಈಗ ನೋಡಲಿಕ್ಕೆ ಸಿಗುವಂತಹ ಆಸೆ ಆಕಾಂಕ್ಷೆಗಳನ್ನು ಹದ್ದುಬಸ್ತಿನಲ್ಲಿಟ್ಟು ಒಳ್ಳೆಯ ನಿದ್ದೆಯನ್ನು ಹೊಂದಿ ಆರೋಗ್ಯವಂತ ಜೀವನವನ್ನು ಹೊಂದುವತ್ತ ಪ್ರತಿಯೊಬ್ಬರು ಗುರಿಯನ್ನು ಇಟ್ಕೊಳ್ಬೇಕು.